ಹೆಮ್ಮೆಯು ದೇವರು ಹಾಗೆ ಮಾಡುವ ಸಂಗತಿಗಳಲ್ಲಿ ಒಂದಾಗಿದೆ. ಇದು ಮಾನವನ ನಿಜಗುಣವನ್ನು ತೋರಿಸುತ್ತದೆ. ಆತ್ಮೀಯ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ದಾನಿಯೇಲನ ಪ್ರವಾದನೆಯ ಗ್ರಂಥದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಿರುವಾಗ ನೆಬೂಕದ್ನೆಚ್ಚರನ ಕನಸಿನ ಮುಖ್ಯಾಂಶಗಳು, ದಾನಿಯೇಲನು ಕನಸಿನ ಅರ್ಥವನ್ನು ತಿಳಿಸಿದ್ದು ಎಂಬ ವಿಚಾರಗಳನ್ನು ವಿವರವಾಗಿ ತಿಳಿದುಕೊಂಡು ಆತ್ಮೀಕವಾಗಿ ಬಲ ಹೊಂದೋಣ. ಬನ್ನಿರಿ, ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ವಿವೇಕಿಯ ಹೃದಯ ಜ್ಞಾನಾಶ್ರಯ, ಜ್ಞಾನಹೀನನ ಒಳಗುಟ್ಟು ರಟ್ಟು. ಜ್ಞಾನೋಕ್ತಿಗಳು 14:33. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ದಾನಿಯೇಲನ ಪ್ರವಾದನೆ ಗ್ರಂಥದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರಾತ್ಮನು ನಮ್ಮ ಜೊತೆ ಇದ್ದುಕೊಂಡು ತಿಳಿಸಿದಂಥ ಸತ್ಯಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಆತನ ವಾಕ್ಯವನ್ನು ನಮ್ಮದಾಗಿ ಮಾಡಿಕೊಂಡು ವಾಕ್ಯದ ಬಲದಲ್ಲಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಾವು ಮುಂದೆ ಸಾಗೋಣ. ಪ್ರಿಯರೇ, ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ದಾನಿಯೇಲನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 17ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಇದು ಅನಿಮಿಷರ ತೀರ್ಮಾನ, ದೇವರ ತೀರ್ಪು. ಪರಾತ್ಮರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದರ ಆಳಿಕೆಯನ್ನು ತನಗೆ ಬೇಕಾದವರಿಗೆ ಒಪ್ಪಿಸಿ ಕನಿಷ್ಠರನ್ನು ಅದರ ಮೇಲೆ ನೇಮಿಸುತ್ತಾನೆಂಬುದು ಜೀವಂತರಿಗೆ ತಿಳಿದು ಬರಬೇಕೆಂಬುದೇ ಈ ತೀರ್ಮಾನವಾಯಿತು ಎಂದು ಸಾರಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನೆಬೂಕದ್ನೆಚ್ಚರನ ಕನಸಿನಿಂದ ನಾವು 3 ಸಂಗತಿಗಳನ್ನು ಕಲಿಯಬೇಕಾಗಿದೆ. ಅದರಲ್ಲಿ ಮೊದಲನೆಯದು, ಪರಾತ್ಮರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಎಂಬುದಾಗಿ ನೋಡುವಾಗ ದೇವರು ಈ ಲೋಕದಿಂದ ಹಿಂತೆಗೆದುಕೊಂಡು ಅದರ ಉಸಾಬರಿಯನ್ನು ಬಿಟ್ಟು ಬಿಟ್ಟಿದ್ದಾನೆಂದು ನಾವು ನೆನೆಸುವುದಾದರೆ ಅದು ತಪ್ಪಾಗಿದೆ. ಈ ವಿಶ್ವವು ದೇವರನ್ನು ಬಿಟ್ಟು ಇಲ್ಲ. ಎಮರ್ಸನನು ವಿಷಯಗಳು ತಡೆದು ಹಾಕಲ್ಪಟ್ಟಿವೆ, ಅವು ಮಾನವನ ಮೇಲೆ ಆಳುತ್ತವೆ ಎಂದು ಹೇಳಿರುವುದು ಸರಿಯಲ್ಲ. ತಡಿ ಹಾಕಿದ್ದರ ಮೇಲೆ ಬೇರಾರೋ ಇದ್ದಾನೆ, ಆತನು ಈ ಭೂಮಿಯನ್ನು ನಿಯಂತ್ರಿಸುತ್ತಿದ್ದಾನೆ. ಪರಲೋಕದಲ್ಲಿ ಆಸನಾರೂಢನಾಗಿರುವ ಆತನು ಅದಕ್ಕೆ ನಗುವನು. ಕರ್ತನು ಅವರನ್ನು ಪರಿಹಾಸ್ಯ ಮಾಡುವನು. ಆನಂತರ ಆತನು ಸಿಟ್ಟಾಗಿ, ನಾನು ನೇಮಿಸಿದ ಅರಸನನ್ನು ಚಿಯೋನೆಂಬ ನನ್ನ ಪರಿಶುದ್ಧ ಪರ್ವತದಲ್ಲಿಯೇ ಸ್ಥಾಪಿಸಿದ್ದಾಯಿತು ಎಂದು ಹೇಳಿ ಕೋಪಾವೇಶದಿಂದ ಅವರನ್ನು ಕಳವಳಗೊಳಿಸುವನು ಎಂಬುದಾಗಿ ಕೀರ್ತನೆಗಳು 2:4-6ನೇ ವಚನದವರೆಗೆ ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ದೇವರು ಈ ಲೋಕದ ಕುರಿತಾಗಿ ತನ್ನ ಉದ್ದೇಶವನ್ನು ನೆರವೇರಿಸಿಯೇ ನೆರವೇರಿಸುತ್ತಾನೆ. ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಆತನು ಸೈತಾನನಿಗೆ ಅವನ ದುಷ್ಟ ಕಾರ್ಯಗಳನ್ನು ಮಾಡಲು ಬಿಟ್ಟಿದ್ದಾನೆ. ತಾನು ಸೃಷ್ಟಿಸಿದ ಜೀವಿಗಳಿಗೆ ದೇವರು ಏನನ್ನೋ ತೋರಿಸಿಕೊಡುತ್ತಿದ್ದಾನೆ. ಪ್ರಿಯರೇ, ಸೈತಾನನ ಕುರಿತಾಗಿ ಅನೇಕ ಸತ್ಯವೇದ ವಿರುದ್ಧವಾದ ವಿಚಾರಗಳು ಹೇಳಲ್ಪಟ್ಟಿವೆ. ದೇವರು ಈ ಲೋಕದ ರಾಜ್ಯಗಳನ್ನು ಆಳುತ್ತಾನೆ, ಕೆಡವುತ್ತಾನೆ ಎಂಬುದನ್ನು ಜನರಿಗೆ ಕಲಿಸುವುದಕ್ಕಾಗಿ ರಾಜ್ಯಗಳು ಏಳುತ್ತವೆ, ಬೀಳುತ್ತವೆ. ನಮ್ಮ ದೇಶವು ಆತನ ಅತೀ ಪ್ರಿಯ ಕೂಸಾಗಿದೆ ಎಂದು ಪ್ರಿಯನೇ ನೀನು ನೆನೆಸಿದರೆ ಅದು ತಪ್ಪಾಗಿರುತ್ತದೆ. ನಾವು ಈಗಾಗಲೇ ವಿಚಾರಣಾ ಪಟ್ಟಿಯಲ್ಲಿ ಸೇರಿಯಾಗಿದ್ದೇವೆಂದು ನಾನು ನೆನೆಸುತ್ತೇನೆ. ನಮಗೆ ಈಗಾಗಲೇ ತೀರ್ಪು ಆಗಿದೆ. ಈ ದೇಶವು ಸಾಗುತ್ತಿರುವ ಪತನದ ಹಾದಿಯು ನಮ್ಮನ್ನು ದೇವರ ಶಿಕ್ಷೆಗೆ ನೇರವಾಗಿ ಗುರಿ ಮಾಡುತ್ತದೆ. ಆತನು ಮಾನವನ ರಾಜ್ಯಗಳಲ್ಲಿ ಆಳುತ್ತಾನೆ. ಎರಡನೆಯ ವಿಚಾರವನ್ನು ನೋಡುವುದಾದರೆ, ಆಳ್ವಿಕೆಯನ್ನು ತನಗೆ ಬೇಕಾದವರಿಗೆ ಒಪ್ಪಿಸುತ್ತಾನೆ ಎಂಬುದಾಗಿ ನೋಡುವಾಗ, ಪ್ರಿಯರೇ, ರಾಜಕೀಯ ಪಕ್ಷಗಳು ಜನರನ್ನು ಅಧಿಕಾರಕ್ಕೆ ನೇಮಿಸುತ್ತವೆ ಎಂದು ನೀವು ಭಾವಿಸಬಹುದು. ಅವರು ಹಾಗೆ ನೆನೆಸುತ್ತಾರೆ. ಆದರೆ ದೇವರು ಈ ರಾಜ್ಯಗಳನ್ನು ತನಗೆ ಮನಸ್ಸಿದ್ದಂತೆ ನೇಮಿಸ್ತಾನೆ. ಒಂದು ವೇಳೆ ಈ ಯೋಚನೆ ಕೆಲವರಲ್ಲಿ ಹೆಮ್ಮೆಗೆ ಕಾರಣವಾಗಿ ಅವರು
ನಾನು ಈ ಸ್ಥಾನದಲ್ಲಿರುವುದು ದೇವರ ಚಿತ್ತವಾಗಿದೆ ಎಂದು ಹೇಳಿಕೊಳ್ಳಬಹುದು. ತಾವು ದೇವರ ಸ್ಥಾನದಲ್ಲಿ ಆಳುತ್ತಿದ್ದೇವೆಂಬ ಮೂರ್ಖ ಯೋಚನೆ ಹಿಂದಿನ ಅನೇಕ ರಾಜರಲ್ಲಿ ಹುಟ್ಟಿರಬಹುದು. ಅದನ್ನು ನಂಬಬೇಡಿರಿ. ಅವರನ್ನು ನೇಮಿಸಿದವನು ದೇವರೇ ಆಗಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 1ರಲ್ಲಿ ಪೌಲನು ಹೇಳುತ್ತಾನೆ, ಇರುವ ಅಧಿಕಾರಿಗಳು ದೇವರಿಂದ ನೇಮಿಸಲ್ಪಟ್ಟವರು ಎಂಬುದಾಗಿ. ಪ್ರಿಯರೇ, ಮೂರನೇ ವಿಚಾರವನ್ನು ನೋಡುವಾಗ ಕನಿಷ್ಠರನ್ನು ಅದರ ಮೇಲೆ ನೇಮಿಸುತ್ತಾನೆ ಎಂಬುದಾಗಿ ನೋಡುವಾಗ ಈ ಕೊನೆಯ ಮಾತು ಎಲ್ಲ ರಾಜಕೀಯ ಪಕ್ಷದವರನ್ನು ತಗ್ಗಿಸುವಂತೆ ಮಾಡಬೇಕಿದೆ. ಎಲ್ಲ ಮಾನವರಿಗೂ ಕೂಡ ತಾವು ಅತ್ಯುತ್ತಮರಾದವರನ್ನು ಆರಿಸಿದ್ದೇವೆಂದು ನೆನೆಸುವುದಾದರೆ ಅದು ಸರಿಯಲ್ಲ. ಮಾನವ ಚರಿತ್ರೆಯನ್ನು ಅವಲೋಕಿಸಿದರೆ ಇದು ಗೊತ್ತಾಗುತ್ತದೆ. ಆಧುನಿಕ ನಾಗರಿಕತೆ ಇರುವ ಕೆಲವು ದೇಶಗಳ ಪೂರ್ವಜರು ಕ್ರೂರಿಗಳಾಗಿದ್ದವರು. ಅವರು ಭಯಂಕರ ಜನರಾಗಿದ್ದರು. ಅವರಲ್ಲಿನ ಕೆಲವು ಮುಖಂಡರು ಅತಿ ಭಯಂಕರರಾಗಿದ್ದರು. ಪ್ರಿಯರೇ, ದೇವರು ಕನಿಷ್ಠರನ್ನು ನೇಮಿಸ್ತಾನೆ. ನಾವು ನಮಗೆ ತಕ್ಕ ರೀತಿಯ ಆಳುವವರನ್ನು ಪಡೆಯುತ್ತೇವೆ. ಸರಕಾರದ ಕುರಿತು, ಆಳುವ ಪಕ್ಷದ ಕುರಿತು ಜನರು ತುಂಬ ದೂರ ಹೇಳುತ್ತಾರೆ. ಆದರೆ ಅವರನ್ನು ಆರಿಸಿದವರು ನಾವೇ. ನಾವು ಅವರಿಗೆ ಮತ ನೀಡಿದ್ದೇವೆ. ಅತಿ ಕನಿಷ್ಠರಾದವರು ಅಧಿಕಾರಕ್ಕೆ ಬರಲು ದೇವರು ಬಿಡುತ್ತಾನೆ. ಅದು ನಮ್ಮೆಲ್ಲರನ್ನು ಸರಕಾರದಿಂದ ಹಿಡಿದು ಕೆಳಗಿನ ತನಕ ದೀನತೆಗೆ ನಡೆಸುವುದಾಗಬೇಕು. ಆದರೆ ಯಾರೂ ಕೂಡ ಈ ವಚನವನ್ನು ನಮ್ಮ ನಾಯಕರಿಗಾಗಲಿ ಮಂತ್ರಿಗಳಿಗಾಗಲಿ ಹೇಳುವುದಿಲ್ಲ ಅಲ್ಲವೇ? ಅದು ನಮ್ಮನ್ನು ಅಲುಗಾಡಿಸುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಈ ಮಾತಿನ ಸತ್ಯವು ಚರಿತ್ರೆಯಲ್ಲಿ ನಮಗೆ ಕಂಡುಬರುತ್ತದೆ. ಬಂಗಾರದ ತಲೆಯಾದ ನೆಬುಕದ್ನೆಚ್ಚರನು ಮತಿ ಭ್ರಮಣೆಯುಳ್ಳವನಾಗಿದ್ದನು. ಆದರೂ ಅವನು ಬುದ್ಧಿವಂತ ಆಡಳಿತಗಾರನಾಗಿ ಮೊದಲ ವಿಶ್ವ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಅವನು ತಲೆಕೆಟ್ಟವನಾಗಿ ತಾನು ಯಾರು ಎಂದೇ ತಿಳಿಯದ ಸಮಯಗಳಿದ್ದವು. ನಾವು ಮೊದಲೇ ತಿಳಿಸಿದಂತೆ ಅನೇಕ ಜಾಗತಿಕ ನಾಯಕರು ಅವನಿದ್ದಂಥ ಸಮಸ್ಯೆಯನ್ನೇ ಹೊಂದಿದವರಾಗಿದ್ದರು. ದೇವರು ದೀರ್ಘಕಾಲದಿಂದ ಈ ಸತ್ಯವನ್ನು ತೋರಿಸಿಕೊಡುತ್ತಿದ್ದಾನೆ. ಆತನು ಕನಿಷ್ಠರನ್ನು ಆಳಲು ನೇಮಿಸುತ್ತಾನೆ. ಮುಂದಕ್ಕೆ ನೋಡಿರಿ, ದಾನಿಯೇಲನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 18ನೇ ವಚನವನ್ನು. ರಾಜನಾದ ನೆಬುಕದ್ನೆಚ್ಚರನೆಂಬ ನಾನು ಈ ಕನಸನ್ನು ಕಂಡೆನು. ಬೆಲ್ತೆಶಚ್ಚರನೇ, ನನ್ನ ರಾಜ್ಯದ ಸಕಲ ವಿದ್ವಾಂಸರಲ್ಲಿ ಯಾರೂ ಅದರ ಅರ್ಥವನ್ನು ತಿಳಿಸಲಾರರು. ನೀನು ಅದನ್ನು ತಿಳಿಸು. ಪರಿಶುದ್ಧ ದೇವರುಗಳ ಆತ್ಮವು ನಿನ್ನಲ್ಲಿ ನೆಲೆಸಿರುವುದರಿಂದ ನೀನು ಶಕ್ತನೇ ಸರಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈಗ ದಾನಿಯೇಲನು ನೆಬುಕದ್ನೆಚ್ಚರನ ಕನಸಿನ ಅರ್ಥವನ್ನು ತಿಳಿಸುತ್ತಾನೆ. ದಾನಿಯೇಲನು ಕನಸಿನ ಅರ್ಥವನ್ನು ತಿಳಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 19ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಆಗ ಬೆಲ್ತೆಶಚ್ಚರನೆಂಬ ಅಡ್ಡ ಹೆಸರಿನ ದಾನಿಯೇಲನು ತನ್ನ ಬುದ್ಧಿಗೆ ತೋರಿದಕ್ಕೆ ದಿಗಿಲುಪಟ್ಟು ತುಸಹೊತ್ತು ಶಬ್ದನಾದನು. ರಾಜನು ಇದನ್ನು ನೋಡಿ, ಬೆಲ್ತೆಶಚ್ಚರನೇ, ನನ್ನ ಕನಸಾಗಲಿ ಅದರ ಅರ್ಥವಾಗಲಿ ನಿನ್ನನ್ನು ಹೆದರಿಸದಿರಲಿ ಎಂದು ಹೇಳಲು, ಬೆಲ್ತೆಶಚ್ಚರನು, ಎನ್ನೊಡೇನೆ ಆ ಕನಸು ನಿನ್ನ ಹಗೆಗಳಿಗೆ ಫಲಿಸಲಿ, ಅದರ ಅರ್ಥವು ನಿನ್ನ ವಿರೋಧಿಗಳ ಅನುಭವಕ್ಕೆ ಬರಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆ ಕನಸು ದಾನಿಯೇಲನಿಗೆ ದಿಗಿಲನ್ನು ಹುಟ್ಟಿಸಿತು. ನೆಬುಕದ್ನೆಚ್ಚರನು ಅವನ ಮಿತ್ರನಂತಿದ್ದನು. ಅವನು ಅರಸನ ಪ್ರಧಾನಿಯಾಗಿದ್ದನು. ಮೊದಲ ಕನಸಿನಲ್ಲಿ ನೆಬುಕದ್ನೆಚ್ಚರನು ಎತ್ತರಿಸಲ್ಪಟ್ಟಿದ್ದನು. ಆದರೆ ಈ ಕನಸು ಅವನನ್ನು ಕೆಳಕ್ಕಿಳಿಸುವಂಥದ್ದಾಗಿದೆ. ಅದನ್ನು ಅರಸನಿಗೆ ತಿಳಿಸಲು ದಾನಿಯೇಲನು ಹಿಂಜರಿಯುವಂತಾಯಿತು. ಪ್ರಿಯರೇ, ನೆಬುಕದ್ನೆಚ್ಚರನಿಗೆ ಪೂರ್ಣ ಸತ್ಯವನ್ನು ತಿಳಿಸದಂತೆ ತಡೆಯುವ ಶೋಧನೆಯನ್ನು ದಾನಿಯೇಲನು ಎದುರಿಸಿದನು. ಆದರೂ ಅರಸನಿಗೆ ಪೂರ್ಣ ವಿವರವನ್ನು ತಿಳಿಸಿದನು. ಪ್ರಿಯರೇ, ಒಬ್ಬ ರೋಗಿಯ ಕಾಯಿಲೆಯ ಕುರಿತಾಗಿ ಪೂರ್ಣ ಸತ್ಯವನ್ನು ವೈದ್ಯನಾದವನು ಹೇಳಬೇಕೋ ಬೇಡವೋ ಎಂಬ ಪ್ರಶ್ನೆ ವೈದ್ಯರೆದುರಿಗಿರುತ್ತದೆ. ನನ್ನ ಪ್ರಕಾರ ಒಬ್ಬ ವ್ಯಕ್ತಿಗೆ ಅದು ಅವನ ಜೀವಿತದ ಬಹುದೊಡ್ಡ ತೀರ್ಮಾನಕ್ಕೆ ನಡೆಸುವುದಾದರೆ ಅವನು ಅದರ ಕುರಿತು ತಿಳಿದಿರಲೇಬೇಕು. ಒಬ್ಬರು ದೇವರ ಸೇವಕರು ಹೀಗೆ ಹೇಳುತ್ತಾರೆ. ಹೇಗೆಂದರೆ, ನನ್ನ ವೈದ್ಯರು ಒಬ್ಬ ಕ್ರೈಸ್ತನು
ಕ್ಯಾನ್ಸರ್ ತಜ್ಞರೂ ಆಗಿರುವವರು ನನಗೆ ಕ್ಯಾನ್ಸರ್ ಉಂಟೆಂಬುದನ್ನು ತಿಳಿದಾಗ ನನಗೆ ಹೇಳಿದರು, ಸೇವಕರೇ, ನಿಮಗೆ ಇದ್ದ ಸ್ಥಿತಿಯನ್ನು ಇದ್ದಂತೆ ತಿಳಿಸುತ್ತೇನೆ. ನಾನು ಹೇಳದಿದ್ದರೆ ನೀವು ನನ್ನನ್ನು ಎಂದಿಗೂ ನಂಬಲಾರಿರಿ ಎಂದು ಹೇಳಿದರು. ನನಗೆ ಅದು ಇಷ್ಟವಾಯಿತು ಎಂಬುದಾಗಿ. ಪ್ರಿಯರೇ, ಅನೇಕರಿಗೆ ತಮ್ಮ ವೈದ್ಯರು ನಿಜ ಸಂಗತಿಯನ್ನು ಅಡಗಿಸಿ ಅವರು ಸರಿಯಿದ್ದಾರೆಂದು ಹೇಳಿದಾಗ ತೃಪ್ತಿಯಾಗುತ್ತದೆ. ಆದರೆ ಇಲ್ಲಿ ದಾನಿಯೇಲನು ನೆಬೂಕದ್ನೆಚ್ಚರನಿಗೆ ವಾಸ್ತವ ಸಂಗತಿಯನ್ನು ತಿಳಿಸಿದನು ಮತ್ತು ಆ ಸಮಸ್ಯೆಯ ಕುರಿತಾಗಿ ಬಹು ಜಾಣ್ಮೆಯಿಂದ ಮಾತನಾಡಿದನು. ಮೊದಲನೇದಾಗಿ, ಈ ಕನಸಿನಲ್ಲಿನ ಒಳ್ಳೆಯ ಸಂಗತಿಗಳು ಅರಸನ ವೈರಿಗಳಿಗೆ ಸಂಬಂಧಿಸಿದ್ದು ಎಂದು ಹೇಳುತ್ತಾನೆ. ದಾನಿಯೇಲನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 20ನೇ ವಚನದಿಂದ 22ನೇ ವಚನದವರೆಗೆ ಗಮನಿಸಿರಿ. ಯಾವ ವೃಕ್ಷವು ಬೆಳೆದು ಬಲಗೊಂಡು ಆಕಾಶಕ್ಕೆ ತುದಿಯನ್ನು ಮುಟ್ಟಿಸುತ್ತಾ ಲೋಕದವರೆಲ್ಲರಿಗೂ ಕಾಣಿಸುತ್ತಾ ಅಂದವಾದ ಎಲೆಗಳನ್ನು ಬಹಳ ಹಣ್ಣುಗಳನ್ನು ಬಿಡುತ್ತಾ ಎಲ್ಲಕ್ಕೂ ಆಹಾರವನ್ನು ಒದಗಿಸುತ್ತಾ ತನ್ನ ನೆರಳನ್ನು ಭೂಜಂತುಗಳಿಗೆ ಆಶ್ರಯವಾಗಿಯೂ ತನ್ನ ಕೊಂಬೆಗಳನ್ನು ಆಕಾಶದ ಪಕ್ಷಿಗಳಿಗೆ ನೆಲೆಯಾಗಿಯೂ ಮಾಡುತ್ತಾ ಕನಸಿನಲ್ಲಿ ನಿನಗೆ ತೋರಿತೋ ಆ ವೃಕ್ಷವು ನೀನೇ. ರಾಜ, ನೀನು ಬೆಳೆದು ಬಲಗೊಂಡು ನಿನ್ನ ಮಹಿಮೆಯು ವೃದ್ಧಿಯಾಗಿ ಆಕಾಶಕ್ಕೆ ಮುಟ್ಟಿದೆ, ನಿನ್ನ ಆಳಿಕೆಯು ಲೋಕದ ಕಟ್ಟ ಕಡೆಗೂ ವ್ಯಾಪಿಸಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆ ಮರವು ನೆಬೂಕದ್ನೆಚ್ಚರನನ್ನು ಸಂಕೇತಿಸುತ್ತದೆ. ಅವನು ಬಲಶಾಲಿಯಾಗಿ ಪ್ರಸಿದ್ಧನಾಗಿದ್ದಾನೆ. ಅವನು ವಿಶ್ವನಾಯಕನಾಗಿ ಆಗಿನ ನಾಗರಿಕ ಜಗತ್ತನ್ನೆಲ್ಲ ವ್ಯಾಪಿಸಿದ್ದಾನೆ. ಇಲ್ಲಿನ ಚಿತ್ರಣ ಅರಸನ ವೈಯಕ್ತಿಕ ವ್ಯಕ್ತಿತ್ವದ ಕುರಿತಾಗಿದೆ ಹೊರತು ಅವನ ಆಳ್ವಿಕೆಯದಲ್ಲ. ಮುಂದಕ್ಕೆ ನೋಡಿರಿ. ದಾನಿಯೇಲನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 23 ಮತ್ತು 24ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಅನಿಮಿಷನಾದ ದೇವದೂತನು ಆಕಾಶದಿಂದಿಳಿದು ವೃಕ್ಷವನ್ನು ಕಡಿದು ಹಾಳು ಮಾಡಿರಿ. ಆದರೆ ಬುಡದ ಮೋಟನ್ನು ನೆಲದಲ್ಲಿ ಉಳಿಸಿ ಕಬ್ಬಿಣ ತಾಮ್ರಗಳ ಪಟ್ಟಿಯನ್ನು ಅದಕ್ಕೆ ಬಿಗಿಯಿರಿ. ಅಡವಿಯ ಹುಲ್ಲು ಅದರ ಸುತ್ತ ಬೆಳೆದಿರಲಿ. ಆಕಾಶದ ಹಿಬ್ಬನಿಯು ಅದನ್ನು ತೋಯಿಸಲಿ. ಅದಕ್ಕೆ 7 ವರ್ಷ ಕಳೆಯುವ ತನಕ ಕಾಡು ಮೃಗಗಳ ಸಹವಾಸದ ಗತಿಯು ಬರಲಿ ಎಂದು ಸಾರುವುದನ್ನು ರಾಜನಾದ ನೀನು ನೋಡಿದೆಯಲ್ಲ. ರಾಜನೇ, ಇದರ ತಾತ್ಪರ್ಯವೇನೆಂದರೆ ಎನ್ನೊಡೆಯನಾದ ಅರಸನಿಗೆ ಉಂಟಾಗಿರುವ ಪರಾತ್ಮರನ ತೀರ್ಪು ಹೀಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮರವು ಅಂದರೆ ನೆಬೂಕದ್ನೆಚ್ಚರನು ಕಡಿಯಲ್ಪಡಬೇಕು, ಆದರೆ ಪೂರ್ಣವಾಗಿ ಅಲ್ಲ. 7 ವರ್ಷಗಳ ಕಾಲ ನೆಬೂಕದ್ನೆಚ್ಚರನು ಅಡವಿಯ ಮೃಗಗಳಂತೆ ಅವುಗಳೊಂದಿಗೆ ವಾಸಿಸಬೇಕಾಗಿದೆ. ತಾನು ಯಾರೆಂಬುದೇ ಅವನಿಗೆ ತಿಳಿದಿರುವುದಿಲ್ಲ. ದಾನಿಯೇಲನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 25 ಮತ್ತು 26ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ನೀನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ಕಾಡು ಮೃಗಗಳೊಂದಿಗೆ ವಾಸಿಸುವಿ. ದನಗಳಂತೆ ಹುಲ್ಲು ಮೇಯುವುದೇ ನಿನಗೆ ಗತಿಯಾಗುವುದು. ಆಕಾಶದ ಹಿಬ್ಬನಿಯು ನಿನ್ನನ್ನು ತೋಯಿಸುವುದು. ಪರಾತ್ಮರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದನ್ನು ತನಗೆ ಬೇಕಾದವರಿಗೆ ಒಪ್ಪಿಸುತ್ತಾನೆ ಎಂಬುದು ನಿನಗೆ ತಿಳಿದು ಬರುವುದರೊಳಗೆ 7 ವರ್ಷ ನಿನಗೆ ಹೀಗೆ ಕಳೆಯುವುದು. ವೃಕ್ಷದ ಬುಡದ ಮೋಟನ್ನು ಉಳಿಸಿರಿ ಎಂದು ಅಪ್ಪಣೆಯಾಯಿತಲ್ಲ. ಇದರ ತಾತ್ಪರ್ಯವೇನೆಂದರೆ ಪರಲೋಕಕ್ಕೆ ಸರ್ವಾಧಿಕಾರ ಉಂಟೆಂಬುದನ್ನು ನೀನು ತಿಳಿದುಕೊಂಡ ನಂತರ ನಿನ್ನ ರಾಜ್ಯವು ನಿನಗೆ ಸ್ಥಿರವಾಗುವುದು ಎಂಬುದೇ. ಪ್ರಿಯರೇ, ಈ ಕನಸು ನೆಬೂಕದ್ನೆಚ್ಚರನಿಗೆ ಯಾಕೆ ಕೊಡಲ್ಪಟ್ಟಿತೆಂಬುದನ್ನು ದಾನಿಯೇಲನು ಸ್ಪಷ್ಟಪಡಿಸುತ್ತಾನೆ ಮತ್ತು ಈ ಅನುಭವ ಅವನಿಗೆ ಯಾಕೆ ಆಗಬೇಕೆಂಬುದಾಗಿ ಕೂಡ. ನೆಬೂಕದ್ನೆಚ್ಚರನಲ್ಲಿ ಹೆಮ್ಮೆ ತುಂಬಿಕೊಂಡಿತು. ಈ ಬೃಹತ್ ಪ್ರತಿಮೆಯನ್ನು ಮಾಡಿ ಎಲ್ಲರೂ ಅದಕ್ಕೆ ಅಡ್ಡಬಿದ್ದು ಆರಾಧಿಸಬೇಕೆಂದು ಹೇಳಿದ್ದರಲ್ಲಿ ಅದು ಕಂಡುಬರುತ್ತದೆ. ಅವನು ನಿಜವಾಗಿಯೂ ಅಹಂಕಾರದಿಂದ ತುಂಬಿದ್ದನು. ಈಗ ದೇವರು ಅವನನ್ನು ತಗ್ಗಿಸುವುದಕ್ಕಿದ್ದಾನೆ. ಅವನು ತನ್ನ ಅರಮನೆಯಿಂದ ಹೊರದೂಡಲ್ಪಟ್ಟು ತನ್ನ ಹೋತ ಹೋರಿಗಳ ಸಂಗಡ ಹುಲ್ಲುಗಾವಲಿನಲ್ಲಿ ವಾಸಿಸುತ್ತಾ ತಾನು ಯಾರಾಗಿದ್ದೇನೆಂಬುದನ್ನೇ ಮರೆಯಲಿಕ್ಕಿದ್ದಾನೆ. ದೇವರು ಅವನನ್ನು ಅವನ ಬುದ್ಧಿ ಭ್ರಮಣೆಯಿಂದಲೂ ಹೊರತರಲಿದ್ದಾನೆ. ಪ್ರಿಯರೇ, ನೆಬೂಕದ್ನೆಚ್ಚರನು
ಚಿತ್ರೋದ್ರೇಕ ಕಾಯಿಲೆ ಉಳ್ಳವನಾಗಿದ್ದನು. ಅವನ ಜೀವನದಲ್ಲಿನ ಕೆಲವು ನಡತೆಗಳು ಈ ಕಾಯಿಲೆಯ ಲಕ್ಷಣಗಳಾಗಿದ್ದವು. ಅದರಲ್ಲಿನ ಒಂದು ಲಕ್ಷಣ ಅತಿಯಾದ ಭಾವಾತಿರೇಕಕ್ಕೆ ಒಳಗಾಗುವುದು. ಇದು ನಿಜವಾದ ಮಾನಸಿಕ ಕಾಯಿಲೆಯಾಗಿತ್ತು. ಅಂಥ ರೋಗಿಯು ಒಮ್ಮೆ ಸಂತೋಷಭರಿತನಾಗಿ ಸ್ನೇಹಪೂರ್ಣನಾಗಿರುತ್ತಿದ್ದನು. ಮತ್ತೊಂದು ಕ್ಷಣದಲ್ಲಿ ದುಃಖ ಹಾಗೂ ವೈರತ್ವಗಳಿಂದ ತುಂಬಿರುತ್ತಿದ್ದನು. ಒಬ್ಬರು ಈ ಸ್ಥಿತಿಯನ್ನು ಪಕ್ಕನೆ ಮುಸುಕುವ, ಪಕ್ಕನೆ ಬೆಳಗುವ ಕಾಯಿಲೆ ಎಂದು ಹೇಳಿದ್ದಾರೆ. ಅದು ಮೇಲಕ್ಕೆ ಕೆಳಕ್ಕೆ ಹೋಗುತ್ತಾ ಇರುವ ಸ್ಥಿತಿ. ಪ್ರಿಯರೇ, ಸ್ವಲ್ಪ ಮಟ್ಟಿಗೆ ಅನೇಕರಲ್ಲಿ ಈ ಕಾಯಿಲೆ ಇರುತ್ತದೆ. ಕೆಲವೊಮ್ಮೆ ಭಾವಾಪರವಶರಾಗಿಯೂ ಕೆಲವೊಮ್ಮೆ ಸಂತಸ ಭರಿತರಾಗಿರುವವರನ್ನು ನಾವು ನೋಡಿರುತ್ತೇವೆ. ಆದರೆ ನೆಬುಕದ್ನೆಚ್ಚರನಿಗೆ ಇದೊಂದು ನಿಜವಾದ ಸಮಸ್ಯೆಯಾಗಿತ್ತು. ಅದು ಮನಸ್ಸಿನ ಕ್ರಿಯೆಗೆ ಸಂಬಂಧಿಸಿದ್ದಾಗಿತ್ತು, ಹೊರತು ದೈಹಿಕ ಸ್ಥಿತಿಗೆ ಸಂಬಂಧಪಟ್ಟದ್ದಾಗಿದ್ದರಿಲ್ಲ. ಅದು ಅವನ ಮೆದುಳಿಗೆ ಆಘಾತವಾದ್ದರಿಂದ ಉಂಟಾದದ್ದಲ್ಲ. ಪ್ರೀತಿಯುಳ್ಳ ದೇವಜನರೇ, ನೆಬುಕದ್ನೆಚ್ಚರನ ಚಿತ್ತ ಭ್ರಮಣೆಯು ಅವನ ನಿದ್ರಾಹೀನತೆ ಕಾರಣವಾಗಿತ್ತು. ಈ ಕಾಯಿಲೆಗೆ ಒಳಗಾದವರು ಕೆಲವೊಮ್ಮೆ ತಾವು ಯಾರೆಂಬುದನ್ನು ತಿಳಿಯದವರಾಗಿರುತ್ತಾರೆ. ಕೆಲವು ಮಾನಸಿಕ ಚಿಕಿತ್ಸಾ ಕೇಂದ್ರಗಳಲ್ಲಿರುವವರು ತಾವು ನೆಪೋಲಿಯನ್ ಎಂದೋ ಬೇರೆ ಪ್ರಸಿದ್ಧ ವ್ಯಕ್ತಿಗಳೆಂದೋ ಹೇಳಿಕೊಳ್ಳುತ್ತಾರೆ. ನೆಬುಕದ್ನೆಚ್ಚರನು ತಾನು ಒಂದು ಪ್ರಾಣಿ ಎಂದು ನೆನೆಸಿಕೊಂಡಿದ್ದನು. ಚಿತ್ತಭ್ರಮಣೆಯ ಇನ್ನೊಂದು ಲಕ್ಷಣವೆಂದರೆ ಅತಿಯಾದ ಆತ್ಮಾಭಿಮಾನ ಹಾಗೂ ಅಹಂಕಾರಗಳು. ಇದು ನೆಬುಕದ್ನೆಚ್ಚರನ ವಿಚಾರದಲ್ಲಿ ಒಂದು ತಡೆಯಾಯಿತು. ದಾನಿಯೇಲನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 30ನೇ ವಚನವನ್ನು ನೋಡಿರಿ. ಪ್ರಿಯರೇ, 4ನೇ ವಚನದಿಂದ 10ನೇ ವಚನದ ತನಕ ಅವನು ನಾನು ಎಂಬುದು ಹೇಗೆ ಮಾತನಾಡುತ್ತಿದ್ದಾನೆಂಬುದನ್ನು ನೋಡಿದೆವು. ಹೆಮ್ಮೆಯು ದೇವರು ಹಾಗೆ ಮಾಡುವ ಸಂಗತಿಗಳಲ್ಲೊಂದಾಗಿದೆ. ಇದು ಮಾನವ ನಿಜಗುಣವನ್ನು ತೋರಿಸುತ್ತದೆ. ಔಗುಸ್ತ ಕೈಸರನು ತಾನು ವಶಪಡಿಸಿಕೊಂಡ ಒಂದು ಪಟ್ಟಣದ ಕುರಿತು ಹೀಗೆ ಹೇಳಿದನು: ಇದು ಇಟ್ಟಿಗೆಯಾಗಿದ್ದಾಗ ನೋಡಿದೆ, ಅದನ್ನು ಹುಲ್ಲಾಗಿ ಮಾಡಿದೆ, ಅವನು ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದನು. ಇನ್ನೊಬ್ಬ ಕೈಸರನು ಹೀಗೆ ಹೇಳಿದ್ದನು: ನಾನು ರೋಮನ್ನು ಮರವಾಗಿದ್ದಾಗ ನೋಡಿದೆ, ಅದನ್ನು ಅಮೃತ ಶಿಲೆಯನ್ನಾಗಿ ಮಾಡಿದೆ. ಪ್ರಿಯರೇ, ಹೆಮ್ಮೆಯು ಮಾನವ ಸಂತತಿಯನ್ನು ಹಾಳುಗೆಡುವ ಪಾಪವಾಗಿದೆ. ಆದರೆ ಮಾನವನು ಹೆಮ್ಮೆ ಪಡತಕ್ಕದ್ದು ಯಾವುದಿದೆ? ಯೆರೆಮೀಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 23 ಮತ್ತು 24ನೇ ವಚನದಲ್ಲಿ ಹೀಗೆ ಹೇಳಿದೆ. ಏನೆಂದರೆ, ಯೆಹೋವನು ಹೀಗನ್ನುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡೆದಿರಲಿ. ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ, ನೀತಿ, ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ. ಪ್ರೀತಿ, ನೀತಿ, ನ್ಯಾಯಗಳೇ ನನಗೆ ಆನಂದವೆಂದು ಯೆಹೋವನು ಅನ್ನುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ರಕ್ಷಣೆಯು ಹೆಮ್ಮೆಯನ್ನು ಸಹಿಸುವುದಿಲ್ಲ. ರಕ್ಷಣೆಗಾಗಿ ಕ್ರಿಸ್ತನ ಬಳಿಗೆ ಬರುವಾಗ ನಿನ್ನಲ್ಲಿ ಹೆಮ್ಮೆ ಇರಬಾರದು. ಪೌಲನು ಹೇಳಿದ್ದಾನೆ, ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನೂ ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೆನು ಎಂಬುದನ್ನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡುತ್ತೇವೆ. ನಮ್ಮಲ್ಲಿ ಹೆಚ್ಚಳ ಪಡುವಂಥದ್ದು ಯಾವುದೂ ಇಲ್ಲ. ಅಪೊಸ್ತಲ ಪೌಲನು ಹೀಗೆ ಹೇಳಿದ್ದಾನೆ: ನಿನಗೂ ಇತರರಿಗೂ ತಾರತಮ್ಯ ಮಾಡಿದವರು ಯಾರು? ದೇವರಿಂದ ಹೊಂದದಿರುವಂಥದ್ದು ನಿನ್ನಲ್ಲಿ ಒಂದಾದರೂ ಉಂಟೋ? ಹೊಂದಿದ ಮೇಲೆ ಹೊಂದದವನಂತೆ ನೀನು ಯಾಕೆ ಹಿಗ್ಗಿಕೊಳ್ಳುತ್ತೀ ಎಂಬುದನ್ನು ಪೌಲನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡುತ್ತೇವೆ. ಮತ್ತು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 10ನೇ ಅಧ್ಯಾಯ 17ರಲ್ಲಿ ಹೀಗೆ ಹೇಳಿದ್ದಾನೆ: ಹೆಚ್ಚಳ ಪಡುವವನು ಕರ್ತನಲ್ಲಿಯೇ ಹೆಚ್ಚಳ ಪಡಲಿ ಎಂಬುದಾಗಿ. ಪ್ರಿಯರೇ, ದೇವರು ಹಾಗೆ ಮಾಡುವ ಅವುಗಳ ಪಟ್ಟಿಯಲ್ಲಿ ಹೆಮ್ಮೆ ಮೊದಲನೆಯದು. ಜ್ಞಾನೋಕ್ತಿ 6ನೇ ಅಧ್ಯಾಯ 16ನೇ ವಚನದಿಂದ 19ನೇ ವಚನದವರೆಗೆ ನೋಡಿರಿ. ಕರ್ತನಾದ ಯೇಸು ದೀನತನದ ಪರಿಪೂರ್ಣ ಉದಾಹರಣೆಯಾಗಿದ್ದನು. ಹೀಗೆ
ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು ಎಂಬುದಾಗಿ ಫಿಲಿಪ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡುತ್ತೇವೆ. ಮತ್ತು ಕೊನೆಯದಾಗಿ ಚಿತ್ತ ಭ್ರಮಣೆಯು ತಿರುತಿರುಗಿ ಬರುವಂತಹದ್ದು. ನೆಬೂಕದ್ನೆಚ್ಚರನಲ್ಲಿ ಇದು 7 ವರ್ಷಗಳಿಗೊಮ್ಮೆ. ಮುಂದಕ್ಕೆ ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 27ನೇ ವಚನವನ್ನು. ಆದ ಕಾರಣ ಅರಸೇ, ಈ ನನ್ನ ಬುದ್ಧಿವಾದವು ನಿನಗೆ ಒಪ್ಪಿಗೆಯಾಗಲಿ. ನೀನು ಧರ್ಮವನ್ನು ಆಚರಿಸಿ ನಿನ್ನ ಪಾಪಗಳನ್ನು ನಾಶಗೊಳಿಸು, ಬಡವರಿಗೆ ಕರುಣೆಯನ್ನು ತೋರಿಸಿ ನಿನ್ನ ಅಪರಾಧಗಳನ್ನು ಧ್ವಂಸ ಮಾಡು. ಇದರಿಂದ ನಿನ್ನ ನೆಮ್ಮದಿಯ ಕಾಲವು ಹೆಚ್ಚಾದೀತು ಎಂದರಿಕೆ ಮಾಡಿದನು ಎಂಬುದಾಗಿ. ನೆಬೂಕದ್ನೆಚ್ಚರನಿಗೆ ಹೃದಯದಲ್ಲೇ ಗಲಿಬಿಲಿ ಆಯಿತು. ಸಮಾಧಾನವಿಲ್ಲದವನಾದನು. ಅವನು ಲೋಕದಲ್ಲಿ ಶಾಂತಿ ತಂದನು. ಅವನ ಅಧಿಕಾರವನ್ನು ಪ್ರಶ್ನಿಸುವವರು ಯಾರೂ ಇರಲಿಲ್ಲ. ಆದರೆ ಅವನು ಪಾಪದಲ್ಲಿ ಜೀವಿಸುತ್ತಿದ್ದನು. ಅವನು ತನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ತಿರುಗಿಕೊಳ್ಳಬೇಕೆಂದು ದಾನಿಯೇಲನು ಹೇಳುತ್ತಾನೆ. ಅವನು ದೇವರ ಕಡೆಗೂ ನೀತಿಯ ಜೀವಿತಕ್ಕೂ ತಿರುಗಿಕೊಳ್ಳಬೇಕೆಂದು ಹೇಳುತ್ತಾನೆ. ಬರತಕ್ಕ ಶಿಕ್ಷೆಯನ್ನು ತಪ್ಪಿಸುವುದಕ್ಕಾಗಿ ಪಶ್ಚಾತ್ತಾಪ ಪಡಬೇಕೆಂದೂ ಹೇಳುತ್ತಾನೆ. ಪ್ರಿಯರೇ, ಬಿಡುಗಡೆಗೆ ಇನ್ನೂ ಅವಕಾಶವಿದೆ. ಅರಸನು ದೇವರ ಶಾಂತಿ ನೆಮ್ಮದಿಗಳನ್ನು ಹೊಂದಬಹುದು. ಇದು ದೇವರು ನೆಬೂಕದ್ನೆಚ್ಚರನಿಗೆ ನೀಡಿದ ಕೊನೆಯ ಎಚ್ಚರಿಕೆಯಾಗಿದೆ. ಈ ದಿನಗಳಲ್ಲಿ ನಾವು ಕಾಣುವ ಮಾನಸಿಕ ಹಾಗೂ ಭಾವನಾತ್ಮಕ ವಿಪರೀತಗಳಿಗೆ ಕಾರಣ ಆತ್ಮಿಕ ಸಮಸ್ಯೆಗಳೆಂದೇ ನನ್ನ ಭಾವನೆ. ಅದೇ ಯಾವಾಗಲೂ ಎಂದು ನಾನು ಹೇಳುವುದಿಲ್ಲ. ಯಾಕಂದರೆ ಕೆಲವೊಮ್ಮೆ ಶಾರೀರಿಕ ಸಮಸ್ಯೆಗಳು ಕಾರಣವಾಗಿರಬಹುದು. ಆದರೆ ಮಾನವ ಜೀವಿತದಲ್ಲಿನ ಅಸ್ಥಿರವಾದ ಸ್ಥಿತಿಗತಿಗಳಿಗೆ ಅವರ ಆತ್ಮಿಕ ಸ್ಥಿತಿಯೇ ಕಾರಣವಾಗಿರುತ್ತದೆ. ಅವರು ಕ್ರಿಸ್ತನ ಬಳಿಗೆ ಬರುವುದಾದರೆ ಶಾಂತಿಯನ್ನು ಹೊಂದುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಸ್ಥಿತಿ ಹೇಗಿದೆ? ನಾವು ನಮ್ಮ ಜೀವಿತವನ್ನು ಹೇಗೆ ನಡೆಸುತ್ತಾ ಇದ್ದೇವೆ? ನಾವು ಆತ್ಮದಲ್ಲಿ ಬಲಹೊಂದಿ ಸಂತೋಷಭರಿತರಾಗಿದ್ದೇವೆಯೋ, ಅಥವಾ ನಮ್ಮಲ್ಲಿರುವಂಥ ಸಂಗತಿಗಳು ನಮ್ಮನ್ನು ದೇವರಿಂದ ದೂರ ಮಾಡುತ್ತಾ ಇದೆಯೋ? ನಮ್ಮನ್ನು ಪರೀಕ್ಷಿಸಿಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರ ಬಳಿಗೆ ಬರೋಣ. ಆತನಿಂದ ಸಮಾಧಾನವನ್ನು ಹೊಂದಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಸಮಾಧಾನದ ಪ್ರಭುವಾದ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಪಾದ ಬಳಿಗೆ ನಾವು ಬಂದಿದ್ದೇವೆ. ನಮ್ಮಲ್ಲಿ ನೀನು ಮೆಚ್ಚದೇ ಇರುವಂಥ ಸ್ವಭಾವಗಳು ಇರುವುದಾದರೆ ಅವುಗಳನ್ನು ತೆಗೆದುಹಾಕು. ನಮ್ಮನ್ನು ಶುದ್ಧೀಕರಿಸು. ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಿನ್ನಲ್ಲಿ ಧನ್ಯತೆಯ ನಿಜವಾದ ಸಮಾಧಾನದ ಜೀವಿತವನ್ನೇ ಜೀವಿಸುವುದಕ್ಕೆ ಸಹಾಯ ಮಾಡು ಎಂಬುದಾಗಿ ಬೇಡುವರಾಗಿದ್ದೇವೆ. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತಗಳಲ್ಲಿ ನಿನ್ನ ವಾಕ್ಯಗಳ ಮೂಲಕ ಕಾರ್ಯ ಮಾಡಿ ಅವರಿಗೆ ಬಿಡುಗಡೆಯನ್ನು, ಸಮಾಧಾನವನ್ನು, ರಕ್ಷಣೆಯ ಸಂತೋಷವನ್ನು, ಬದುಕು ಬಾಳಿನ ಆಶೀರ್ವಾದವನ್ನು ಕೊಟ್ಟು ತೃಪ್ತಿಯ ಜೀವಿತದಲ್ಲಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ನೆಬೂಕದ್ನೆಚ್ಚರನ ಕನಸಿನಿಂದ ನಾವು 3 ಅಮೂಲ್ಯ ಸಂಗತಿಗಳನ್ನು ತಿಳಿದುಕೊಂಡೆವು. ದೇವರು ಮನುಷ್ಯರ ಜೀವಿತಗಳಲ್ಲಿ ಕಾರ್ಯ ಮಾಡುತ್ತಾನೆ ಎಂಬುದಕ್ಕೆ ಇದು ಒಳ್ಳೆಯ ಉದಾಹರಣೆಯಾಗಿದೆ. ಹೆಮ್ಮೆಯು ದೇವರು ಹಾಗೆ ಮಾಡುವ ಸಂಗತಿಯಾಗಿರೋದರಿಂದ ನಾವು ದೀನತೆಯಿಂದ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಾ ದೇವ ಭಯಭಕ್ತಿಯ ಜೀವಿತವನ್ನು ಜೀವಿಸೋಣ. ಪ್ರಿಯ ವೀಕ್ಷಕರೇ, ಇಂದಿನ ಸತ್ಯವೇದ ಅಧ್ಯಯನದಲ್ಲಿ ನೀವು ಹೊಂದಿಕೊಂಡ ಆಶೀರ್ವಾದಗಳನ್ನು ನಮಗೆ ತಿಳಿಯಪಡಿಸಿರಿ. ಸೇವೆಗಾಗಿ ಪ್ರಾರ್ಥಿಸಿರಿ. ಮುಂದಿನ ಕಾರ್ಯಕ್ರಮ ವೀಕ್ಷಿಸಲು ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಿರಿ. ನಿಮ್ಮೆಲ್ಲರಿಗೂ ವಂದನೆಗಳು.